ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಾನು ನನ್ನ ಮಗ ಡೈಲಿ ವ್ಲಾಗ್. ನಾನು ಆಶಾ. ಇವಾಗ ಟೈಮ್ ಆಗಲೇ 5 ಗಂಟೆ ಆಗಿದೆ. ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ವಾಯ್ಸ್ ಚೇಂಜ್ ಆಗಿರುತ್ತೆ ಇವತ್ತು ವೀಡಿಯೋದಲ್ಲಿ. ಬನ್ನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಸ್ವಲ್ಪ ಪಾತ್ರೆ ಕೆಲಸ ಎಲ್ಲ ಇತ್ತು, ಮುಗಿಸ್ಕೊಂಡು ಆದಮೇಲೆ ನಾನು ಮಿಕ್ಕಿದ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತೀನಿ. ಪಾತ್ರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ಬೆಡ್ ಸ್ಪ್ರೆಡ್ ಎಲ್ಲ ಚೈನ್ ಮಾಡಬೇಕಾಗಿತ್ತು. ಚೈನ್ ಮಾಡ್ಕೊಳೋಣ ಅಂತ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟೊತ್ತು ನನ್ನ ಮಗನೂ ಎದ್ದು ಆಗಲೇ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ. ಅವನು ಏನೇನೋ ಕೇಳಿಕೊಂಡು ಅದು ಇದು ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದ. ನಾನು ಸರಿ ಆಯಿತು ಅಂದ್ಬಿಟ್ಟು ಅವನು ಓದಿಸ್ಕೊಂಡು ಇವೆಲ್ಲ ಚೇಂಜ್ ಮಾಡಿಕೊಂಡೆ. ಏನಂದರೆ ಬೆಳಗ್ಗೆ ಹೊತ್ತು ನಾನು ಹಿಂದೆ ಮುಂದೆನೇ ಓಡಾಡ್ತಾ ಇರ್ತಾನೆ. ಅವನಿಗೂ ಓದಿಸ್ದಂಗೆ ಆಗಬೇಕು, ನನ್ನ ಕೆಲಸನೂ ಆಗಬೇಕು. ಆ ಥರ ನಾನು ಎರಡೂ ಕೆಲಸನೂ ಒಂದೇ ಸತಿ ಮಾಡ್ಕೊಂಡ್ಬಿಡ್ತೀನಿ. ಹಂಗೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬೆಡ್ಶೀಟೆಲ್ಲ ಮಡ್ಚ್ಕೊತಾ ಇದ್ದೆ. ಸೋಮವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಕೆಲಸ ಅಂತೂ ಇದ್ದೇ ಇರುತ್ತೆ. ಇದು ಸೋಮವಾರದ ವ್ಲಾಗ್ ಅಲ್ವಾ. ಅಷ್ಟೊತ್ತಿಗಾಗಲೇ ಎದ್ದಿದ್ದ. ನಾನು ಓದ್ಕೊತೀನಿ, ರಿಹರ್ಸಲ್ ಮಾಡ್ಕೊತೀನಿ ಅಂದ್ಬಿಟ್ಟು ಮಾಡ್ಕೊತಿದ್ದ. ನೈಟ್ ಓದ್ಕೊಂಡಿದ್ದೆ, ಏನು ತೊಂದರೆ ಇರಲಿಲ್ಲ. ಬೆಳಗ್ಗೆ ಒಂದು ಸತಿ ರಿಹರ್ಸಲ್ ಮಾಡ್ಕೊತಾನೆ, ಯಾಕಂದರೆ ತಲೆಯಲ್ಲಿರುತ್ತೆ ಅವನಿಗೆ, ನೆನಪು ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಇವಾಗ ಒಂದು ಸತಿ ಓದ್ಕೊತಾನೆ, ರಿಹರ್ಸಲ್ ಮಾಡ್ಕೊತಾನೆ ಮೇನ್ ಪಾಯಿಂಟ. ಅಷ್ಟೊತ್ತಿಗೆಲ್ಲ ಅಮ್ಮ ಕಸ ಗುಡಿಸ್ಕೊಂಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಮನೆ ಪೂಜೆ, ಸೋಮವಾರ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿ. ಕಸ ಎಲ್ಲ ಗುಡಿಸಿದ್ದಾಯಿತು. ನಾನು ಇಡ್ಲಿಗೆಲ್ಲ ರುಬ್ಬಿಟ್ಟಿದ್ದೆ ಅಲ್ಲ, ಇಡ್ಲಿ ಮಾಡೋಣ ಅಂತೇಳಿ ಬಂದೆ. ತಿಂಡಿ ಮಾಡ್ಕೊಂಬಿಟ್ರೆ ಅವ್ನು 7:15 ಕರೆಕ್ಟಾಗಿ ಅವನು ಮನೆ ಬಿಡ್ತಾನೆ. ಅವ್ನು ಸ್ಕೂಲ್ ವ್ಯಾನ್ 7:45 ಬರೋದ್ರಿಂದ 7 ಗಂಟೆ ಅಷ್ಟೊತ್ತಿಗೆ ಮನೇಲಿ ತಿಂಡಿ ರೆಡಿ ಆಗಿರಬೇಕು. ಹಾಗಾಗಿ ಮೊದಲು ತಿಂಡಿ ಮಾಡಿಬಿಡೋಣ ಅಂತೇಳಿ ಇಡ್ಲಿ ಬ್ಯಾಟ್ರನ್ನೆಲ್ಲ ಕಲಸಿಟ್ಕೊಂಡೆ, ಸ್ವಲ್ಪ ಹುಳಿ ಬರಲಿ ಅಂತ ಹೇಳಿ. ಥಂಡಿ ಇರೋದ್ರಿಂದ ಬೇಗ ಹುಳಿ ಬರ್ತಾ ಇರಲಿಲ್ಲ. ಹಾಗಾಗಿ ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಅಂತೇಳಿ ನೆನೆಸಿಟ್ಕೊಂಡು ನೆಕ್ಸ್ಟು ನಾನು ಇಡ್ಲಿ ಪಾತ್ರೆಗೆಲ್ಲನೂ ಎಣ್ಣೆ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಎಣ್ಣೆ ಎಲ್ಲ ಹಚ್ಕೊಂಡು ಇಡ್ಲಿಗೆಲ್ಲ ಹಾಕಿ, ಇಡ್ಲಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಇಡ್ಲಿಗೆ ಇಟ್ಕೊಂಡೆ. ಬೇಗನೆ ಆಗುತ್ತೆ ಬೆಳಗ್ಗೆ ಹೊತ್ತು ಇಡ್ಲಿ ಮಾಡೋದ್ರಿಂದ. ನನಗೇನೋ ಬೇಗ ಆಗುತ್ತೆ. ಒಂದು ಕಡೆ ಇಡ್ಲಿ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಬೇರೆ ಕಡೆ ಕೆಲಸ ಎಲ್ಲ ಮಾಡ್ಕೊಳ್ಬೋದು ಅಂತೇಳಿ ಬೆಳಗ್ಗೆನೇ ಇಡ್ಲಿ ಮಾಡಿಕೊಂಡೆ. ಆದಷ್ಟು ಸೋಮವಾರದ ಹೊತ್ತು ಇಡ್ಲಿನೇ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇಡ್ಲಿ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಇವನು ಸ್ನಾನಕ್ಕೆ ಹೋಗ್ಬೇಕು ನಾನು ಅಂದ್ಬಿಟ್ಟು ಹೊರಟ. ಅವ್ನು ಬಟ್ಟೆ ತೊಗೊಂಡು ಅವ್ನು ಸ್ನಾನಕ್ಕೆ ಹೊರಟ. ನಾನು ಇಲ್ಲಿ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳಿ ಬಂದೆ. ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿಟ್ಕೊಂಡ್ಬಿಡ್ತಿದ್ದೆ ನೈಟೇನೆ. ಆದರೆ ನೈಟ್ ಬಿಡಿಸಿಟ್ಕೊಳ್ಲಿಲ್ಲ ನಾನು, ಯಾಕಂದರೆ ನಾನು ಕೆಲಸದ ತವ ಸ್ವಲ್ಪ ನನಗೂ ಮೈಕೈ ನೋವಾಗಿತ್ತು. ಹಂಗಾಗಿ ನಾನು ಮಲ್ಕೊಂಬಿಟ್ಟೆ. ಇಲ್ಲಿ ಬಂದು ಕಾಳುಗಳ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಡಲೆಕಾಳು ಮತ್ತು ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಹಾಕಿ ಚಟ್ನಿಗಳನ್ನು ಹುರ್ಕೊಂಡು ನಾನು ಚಟ್ನಿ ಮಾಡ್ಕೊತೀನಿ. ಹುರ್ಗಡ್ಲೆ ಹಾಕೋದ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ಕ್ಲೀನಾಗೆಲ್ಲ ಹುರ್ಕೊಂಡು ಮಡಿಕೊಂಡಿರ್ತೀನಿ. ಮೆಣ್ಸಿನ್ಕಾಯಿ ಘಾಟ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಮೆಣ್ಸಿನ್ಕಾಯಿ ಘಾಟ್ ಆಗಲ್ಲ ಅನ್ನೋ ಒಂದು ರೀಸನ್ಗೆ ಅಷ್ಟೇ ಉಪ್ಪು ಹಾಕ್ಕೊಂಡು ಹುರಿದಿಟ್ಕೊಂಡೆ. ನೆಕ್ಸ್ಟ್ ಟೀ ಮಾಡ್ಕೊಂಬಿಡೋಣ ಅಂತೇಳಿ ಒಂದು ಸತಿ ಗ್ಯಾಸ್ ಹಚ್ಬಿಟ್ರೆ ಗ್ಯಾಸ್ ಆರ್ಸೋಕ್ಕೆ ಹೋಗಲ್ಲ. ಹಿಂದಿಂದನೇ ಆ ಗ್ಯಾಸಿಂದ ಏನು ಅಡುಗೆ ಕೆಲಸ ಇರುತ್ತೋ ಬೇಗ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು. ಹಾಗಾಗಿ ಒಂದು ಕಡೆ ಟೀ ಇಟ್ಕೊಂಡೆ. ಆ ಚಟ್ನಿದೆಲ್ಲ ಹುರಿದಿದ್ನಲ್ವ ಸ್ವಲ್ಪ ಆರ್ಕೊಳ್ಳಿ ಅಂತ ಹೇಳಿ ಸೈಡ್ಗೆ ಇಟ್ಬಿಟ್ಟು ಈ ಕಡೆ ಟೀ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಟೀನೂ ಆಯ್ತಾಯಿತು. ಈ ಕಡೆ ದೇವ್ರ ದೀಪ ಹಚ್ಚಕ್ಕೆಲ್ಲ ಚಿನ್ಮಯ ರೆಡಿ ಮಾಡ್ಕೊತೀನಿ ಅಂತ ಹೇಳಿದ್ದ. ಹಂಗಾಗಿ ಬಾಕ್ಲಾದರೂ ಅರ್ಶಿನ ಕುಂಕುಮ ಇಟ್ಕೊಡೋಣ ಅಂತೇಳಿ ಬಂದೆ. ಹುರಿದಿಟ್ಟಿದ್ನಲ್ವ ಚಟ್ನಿಗೆ ಅದೆಲ್ಲ ಸ್ವಲ್ಪ ಬಿಸಿ ಹಾರಬೇಕಾಗಿತ್ತು. ಅಷ್ಟೊತ್ತಿಗೆ ಇದನ್ನು ಒಂದು ಸ್ವಲ್ಪ ಬೊಟ್ಟಿಟ್ಕೊಟ್ರೆ ಎರಡೂ ಕೆಲಸ ಒಂದೇ ಸತಿ ಆಗುತ್ತೆ ಅಂತ ಬಂದು ಇಲ್ಲಿ ಬೇಗ ಬಟ್ಟಿಟ್ಕೊಡ್ತಾ ಇದೆ. ಅಷ್ಟೊತ್ತು ನನ್ನ ತಂಗಿ ಮಗ ಬೇರೆ ಬಂದ. ಬೆಳಗ್ಗೆನೇ ಬಂದಿದ್ದ ಇವತ್ತು. ಬಂದು ತರಲೆ ಮಾತಾಡ್ತಿದ್ದ ಹಿಂದೆ ಎಲ್ಲ ನಿಂತ್ಕೊಂಡು. ಅವನ ಹತ್ರನೂ ಮಾತಾಡ್ಕೊಂಡು ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊತಾ ಇದ್ದೆ. ಅದಾದಮೇಲೆ ನನ್ನ ಮಗನಿಗೆ ಸ್ನಾನ ಮಾಡ್ಕೊಂಬಂದನಲ್ಲ, ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆನೇ ಅಮ್ಮ ನಮ್ದು ಯೂಟ್ಯೂಬು ವೀಡಿಯೋ ಇದೆಯಲ್ಲ ಅದನ್ನು ಟಿ ವಿನಲ್ಲಿ ಹಾಕಮ್ಮ ನೋಡಬೇಕು ಅಂತ ಹೇಳಿದ್ದ. ಸರಿ ಆಯಿತು ಇರು, ನೀನು ಸ್ನಾನ ಮಾಡ್ಕೊಂಬೋಗು ಹಾಕ್ತೀನಿ ಅಂತ ಹೇಳಿ ಹಾಕೇಬಿಟ್ಟೆ. ಹಾಕಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ನಮ್ಮ ಟಿ ವಿನಲ್ಲಿ ಹಾಕ್ತಾ ಇರೋದು. ಇವನು ಇಲ್ಲೇ ನೋಡಿಕೊಂಡು ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದ. ಸಿಟ್ಟು ಬೇರೆ ಬಂದಿತ್ತು ಇವತ್ತು ಅವನಿಗೆ, ಹಾಗಾಗಿ ರೆಡಿ ಆಗ್ತಾಯಿದ್ದ. ಸಿಟ್ಟು ಮಾಡಿಕೊಂಡೇ ರೆಡಿ ಆಗ್ತಾಯಿದ್ದಾನೆ. ನೀನು ಹಾಕಲ್ಲ, ನೆನ್ನೆನೇ ಐತೆ ಕೇಳ್ದ, ನಾನು ಬರುತ್ತೋ ಇಲ್ವೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ವೀಡಿಯೋ ಏನು ಟಿ ವಿನಲ್ಲಿ ಹಾಕಿರಲಿಲ್ಲ. ಇವಾಗ ಇರು ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ.
ನನಗೂ ಖುಷಿ ಆಯಿತು ಹೇಳಬೇಕು ಅಂದರೆ. ಬೇರೆಯವ್ರ ವ್ಲಾಗ್ಗಳನ್ನು, ಬೇರೆಯವ್ರ ವೀಡಿಯೋಗಳನ್ನು ನಾವು ಟಿ ವಿಲಿ ನೋಡಿರ್ತೀವಲ್ವ, ಫೋನಲ್ಲಿ ನೋಡಿರ್ತೀನಲ್ವ, ನನ್ನ ವೀಡಿಯೋನ, ನನ್ನ ವ್ಲಾಗ್ನೇ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೀನಿ ಅಂದಾಗ ನನಗೂ ಒಂಥರ ಖುಷಿ ಆಯಿತು. ನಮ್ಮಮ್ಮನೂ ನೋಡ್ತಾ ಇತ್ತು, ಟೀ ಕುಡ್ಕೊಂಡು ನೋಡ್ತಾ ಇತ್ತು. ಸುಮಾರು ಹೊತ್ತು ನೋಡಿದ್ವಿ, ಒಂದು 5-10 ನಿಮಿಷ, ಒಂದು 10 ನಿಮಿಷದ ಮೇಲೆ ನೋಡಿದ್ವಿ. ಅಮ್ಮಂಗೂ ಇಷ್ಟ ಆಯಿತು ಅನಿಸುತ್ತೆ ವೀಡಿಯೋ. ಚೆನ್ನಾಗೈತೆ ಅಂತ ನೋಡ್ತಾನೆ ಇತ್ತು, ಕಣ್ಣು ಮಿಟ್ಕಿಸ್ದಂಗೆ ನೋಡ್ತಾ ಇತ್ತು ನಮ್ಮಮ್ಮ. ನನ್ನ ಮಗಂಗೆ ಇಲ್ಲಿ ರೆಡಿ ಆಗಬೇಕು, ಸ್ಕೂಲಿಗೆ ಟೈಮ್ ಆಗುತ್ತೆ ಒಂದು ಕಡೆ, ವೀಡಿಯೋ ನೋಡಬೇಕು ಅನ್ನೋ ಖುಷಿ ಇನ್ನೊಂದು ಕಡೆ. ಅವನು ನೋಡಿಕೊಂಡೇ ರೆಡಿ ಆಗ್ತಾಯಿದ್ದ. ಅಷ್ಟೊತ್ತಿಗೆ ನಮ್ಮ ಅಪ್ಪನೂ ಬರೋ ಟೈಮ್ ಆಗಿತ್ತು. ನಮ್ಮಮ್ಮ ಬೇಗ ರೆಡಿ ಆಗು ಅಂತ ಹೇಳ್ತಾ ಇತ್ತು ಅವನಿಗೆ. ಸರಿ, ಟೈಮ್ ನೋಡ್ತಾನೆ, ಟಿ ವಿ ನೋಡ್ತಾನೆ, ರೆಡಿ ಆಗ್ತಾನೆ. ಇದೇ ಆಗಿಬಿಟ್ಟಿತ್ತು ನನಗೆ ಅವತ್ತು ಮಾರ್ನಿಂಗು. ಸೋಮವಾರ ಒಂದು ಕಡೆ ಮನೆ ಕೆಲಸ, ಪೂಜೆ, ನೆಲ ಎಲ್ಲ ಒರೆಸ್ಕೋಬೇಕು ಅದೊಂದು ಕಡೆ ಆದರೆ, ಇವನು ರೆಡಿ ಮಾಡಿಸೋದೇ ಒಂದು ಕಡೆ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಬೇರೆ ಬಂದರು. ಅಪ್ಪನೂ ಅಷ್ಟೇ ಸ್ಟಂಗಾಗಿ ನಿಂತ್ಕೊಬಿಟ್ರು ವೀಡಿಯೋ ನೋಡಿಕೊಂಡು. ಸುಮಾರು ಹೊತ್ತು ಅಲ್ಲಿ ಹಾಲಲ್ಲಿ ನಿಂತ್ಕೊಂಡು, ಒಳಗೆ ನಿಂತ್ಕೊಂಡೆಲ್ಲ ವೀಡಿಯೋನೇ ನೋಡಿದ್ದಾಯಿತು. ನಮ್ಮ ಮನೆಯಲ್ಲಿ ನೋಡ್ಕೊಂಡು ಕುಂತಿದ್ರು. ಸರಿ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ನಾನು ಇಡ್ಲಿ ಕಡೆಗೆ ಬಂದೆ. ಇಲ್ಲೆಲ್ಲ ಇಡ್ಲಿ ಎಲ್ಲ ಬೆಂದಿತ್ತಲ್ಲ, ಅದನ್ನೆಲ್ಲ ಹಾರಾಕಿಟ್ಬಿಟ್ಟು ಚಟ್ನಿಗೆಲ್ಲ ರುಬ್ಕೊಂಬಿಟ್ಟೆ. ಆವಾಗಲೇ ಹೇಳಿದ್ನಲ್ಲ ನಾನು, ಇವಾಗ ಟೀ ಆಯ್ತಿದ್ದಂಗೆ ನೆಕ್ಸ್ಟ್ ಹಾಲು ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ಚಟ್ನಿಗೂ ಎಲ್ಲ ಬಿಸಿ ಎಲ್ಲ ಆರಿತ್ತು, ಚಟ್ನಿ ಹುರ್ಕೊಂಡಿದ್ದಲ್ಲ ಬಿಸಿ ಎಲ್ಲ ಆರಿತ್ತು. ಉಪ್ಪೆಲ್ಲ ಹಾಕಿ ಸ್ವಲ್ಪ ಕಾಯೆಲ್ಲ ಅಮ್ಮ ತುರ್ಕೊಡ್ತಾ ಇತ್ತು. ಬಾಣಲಿಗೆ ಅದು ಸ್ವಲ್ಪ ಕಾಯೆಲ್ಲ ಹಾಕಿ ರುಬ್ಕೊಂಡೆ. ಇಲ್ಲಿ ಯಾವಾಗ ಕರೆಂಟ್ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಹಂಗಾಗಿ ಕರೆಂಟ್ ಇದ್ದಾಗ ಬೇಗ ಬೇಗ ರುಬ್ಬೋ ಕೆಲಸಗಳು ಮಾಡ್ಕೊಂಬಿಡ್ತೀನಿ. ಒಳ್ಕಲ್ಲಲ್ಲಿ ಬೆಳಗ್ಗೆ ಹೊತ್ತು ಟೈಮ್ ಸಿಗಲ್ಲ ಅಂತೇಳಿ ಬೇಗ ಬೇಗ ಎಲ್ಲ ಕೆಲಸಗಳು ಆಗಿಬಿಟ್ರೆ, ಟಿಫನ್ ಕೆಲಸಗಳು ಅವ್ನು ಹೋಗೋ ಅಷ್ಟೊತ್ತಲ್ಲಿ ಅವ್ನಿಗೇನು ಬೇಕು ಅದನ್ನು ಅವ್ನು ಮಾಡಿ ಕೊಟ್ಬಿಟ್ರೆ ಆರಾಮ್ಸೆ ಅವ್ನು ಹೊರಟುಬಿಡ್ತಾನೆ. ಅವ್ನು ರೆಡಿ ಆಗಿಬಿಡ್ತಾನೆ, ನಮ್ಮನ್ನೇನು ಕೇಳಲ್ಲ. ಟಿಫನ್ ಒಂದು ಮಾಡಿಬಿಡ್ಬೇಕು ಅವನಿಗೆ. ಬಿಸಿನೀರು ಕಾಯಿಸಿ ಟಿಫನ್ ಒಂದು ಮಾಡಿಟ್ಬಿಟ್ರೆ ಸಾಕು. ಒಂದು ಕಡೆ ಟಿಫನ್ ಕೆಲಸನೂ ಆಯಿತು, ಒಂದು ಕಡೆ ಅವನಿಗೆ ಬಿಸಿನೀರಿಂದು ಆಯಿತು. ಇವಾಗ ಚಟ್ನಿ ಎಲ್ಲ ಒಗ್ಗರಣೆ ಹಾಕಿ ಇಟ್ಬಿಡೋಣ. ಅವನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದ ತಕ್ಷಣ ತಿಂಡಿ ಕೊಟ್ಬಿಡೋಣ ಅಂತೇಳಿ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಲೇಟ್ ಆಗಿಬಿಡುತ್ತೆ ಅವನಿಗೆ. ನಾವು ಅಂದರೆ 10 ನಿಮಿಷ ಲೇಟ್ ಆಗೋದ್ರೆ ನಡೆಯುತ್ತೆ ಕೆಲಸಕ್ಕೆ. ಸ್ಕೂಲ್ಗಳ್ಗೆ ಹಂಗಲ್ಲ ಅಲ್ವಾ, ಅವ್ರ ಪ್ರಯಾರಿಟಿ ಫಸ್ಟ್ ಸ್ಕೂಲೇ ಆಗಿರುತ್ತೆ. ಹಾಗಾಗಿ ನಾನು ಅವನ ವಿಚಾರದಲ್ಲಿ ಡಿಲೇ ಮಾಡೋಕ್ಕೆ ಹೋಗಲ್ಲ. ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊಂಬಿಡ್ತೀನಿ. ಚಟ್ನಿ ಮಾತ್ರ ಹೋಟೆಲ್ ಚಟ್ನಿ ಥರನೇ ಬಂದಿತ್ತು. ಕಾಳುಗಳೆಲ್ಲ ಹಾಕಿ ಮಾಡಿದ್ದೆ ನಾನುನುವೆ. ತುಂಬ ರುಚಿಯಾಗಿ ಬಂದಿತ್ತು. ಯಾವಾಗಲೂ ಹುರ್ಗಡ್ಲೆ ಹಾಕಿ ಮಾಡ್ತೀವಲ್ವ, ಇದೊಂಥರ ಚೇಂಜಸ್ಸು. ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ಈ ಥರ ಚಟ್ನಿನ. ನೆಕ್ಸ್ಟ್ ಇಡ್ಲಿ ಎಲ್ಲ ಎಬ್ಕೊಂಡೆ. ನನ್ನ ಮಗನಿಗಂತೂ ಇಡ್ಲಿ ಅಂದರೆ ತುಂಬ ಇಷ್ಟ. ಓಡಾಡ್ಕೊಂಡು ತಿನ್ಕೊಂಬಿಡ್ತಾನೆ. ಬೇರೆ ತಿಂಡಿ ರೈಸ್ ಐಟಮ್ ಎಲ್ಲ ಮಾಡಿದ್ರೆ ಸ್ವಲ್ಪ ಕಷ್ಟನೇ ಅವನಿಗೆ ತಿನ್ನಿಸೋದು. ಆದರೂ ಇಡ್ಲಿ ಮಾಡಿಬಿಟ್ರೆ ಅಂತೂ ಇಷ್ಟಪಟ್ಟು ತಿಂತಾನೆ. ನಮಗಿನ್ನೇನಿರುತ್ತೆ ಅಲ್ವಾ, ನಾವು ಕಷ್ಟಪಟ್ಟು ದುಡಿಯೋದು ಇನ್ನೇನಕ್ಕೆ, ನಮ್ಮ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಬೇಕು, ತೃಪ್ತಿಯಾಗಿ ಊಟ ಮಾಡಬೇಕು ಅಷ್ಟೇ ಅಲ್ವಾ. ಇಡ್ಲಿ ಅಂತ ಹೇಳಿದ ತಕ್ಷಣ ಅವ್ನ ಕೆಲಸ ಅವನೇ ಮಾಡ್ಕೊಂಡ. ಬಿಡು, ನನ್ನ ವೀಡಿಯೋ ನಾನೇ ಮಾಡ್ಕೊಳ್ತೀನಿ, ನನ್ನ ವೀಡಿಯೋ ನಾನೇ ಶೂಟ್ ಮಾಡ್ಕೊಳ್ತೀನಿ, ನಿನ್ನ ಕೆಲಸ ನೀನು ಮಾಡ್ಕೊಳಮ್ಮ ಅಂತೇಳಿ ಅವ್ನು ಡೈಲಿ ಅವ್ನದು ಅದೇ ಥರನೇ ಆಗಿರುತ್ತೆ. ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತಿಂಡಿ ಹಾಕ್ಕೊಂಬಿಡ್ತಾನೆ. ಇವತ್ತು ಇಡ್ಲಿ ಆಗಿರೋದ್ರಿಂದ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ, ಯಾಕಂದರೆ ಫ್ರೆಂಡ್ಸ್ಗೆಲ್ಲ ಕೊಡ್ಬೋದಲ್ಲ, ಹಾಗಾಗಿ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ. ತೊಗೊಂಡೋಗ್ತೀನಿಂದ ಸರಿ ಆಯ್ತು ತೊಗೊಂಡೋಗು, ವೇಸ್ಟ್ ಮಾತ್ರ ಮಾಡಬೇಡ ಅಂತೇಳಿ ಕೊಟ್ಟು ಕಳಿಸ್ದೆ. ಅವನು ಇಷ್ಟಪಟ್ಟು ತೊಗೊಂಡೋದ. ಅವ್ನ ಕೆಲಸ ಅವ್ನು ಮಾಡಿಕೊಂಡ್ರೆ ನನಗೆ ಅದ್ರಕ್ಕಿಂತ ಬೇರೆ ಖುಷಿಗಳಲ್ಲೇ ಇರಲ್ಲ. ಅವ್ನ ಕೆಲಸ ಅವ್ನು ಆರಾಮ್ಸೆ ಮಾಡ್ಕೊತಾನೆ. ನನಗದೊಂದು ಬೆಟರು ಹೇಳಬೇಕು ಅಂದರೆ. ಚಿಕ್ಕ ಮಗು ಇದ್ದಾಗ ಒಂದು LKG UKG ಫಸ್ಟ್ ಸ್ಟ್ಯಾಂಡರ್ಡೆಲ್ಲ ಇದ್ದಾಗ ನಾನೇ ಎಲ್ಲ ಕೆಲಸ ಮಾಡಿಕೊಡ್ತಾಯಿದ್ದೆ. ಇವಾಗ ಆ ಥರ ಇಲ್ಲ. ಅವ್ನ ಕೆಲಸ ಅವ್ನಿಗೆ ಬೆಳಗ್ಗೆ ಎದ್ದು ಅವ್ನ ಕೆಲಸ ಅವ್ನು ಮಾಡ್ಕೊಂಬಿಡ್ತಾನೆ. ಸರಿ, ಅವ್ನ ಕೆಲಸ ಅವ್ನು ಮಾಡ್ಕೊಳ್ತಾ ಇದ್ದ. ಸರಿ, ನೆಲ ಒರೆಸ್ಕೊಟ್ಬಿಡೋಣ, ಅವ್ನು ಪೂಜೆ ಮಾಡ್ಕೊತಾನೆ ಅಂದ್ಬಿಟ್ಟು ನೆಲ ಒರೆಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನೆಲ ಒರೆಸೋದೇ ತಡ ಅವ್ನು ಬಂದ್ಬಿಟ್ಟು ಅವ್ನು ಪೂಜೆ ಮಾಡೋಕ್ಕೆ. ಯಾಕಂದರೆ ಅವ್ನು ಮಾತ್ರ ಬೆಳಗ್ಗೆ ಹೊತ್ತು ಅವ್ನಿಗೆ ಇಷ್ಟಿಷ್ಟು ಕೆಲಸ ಅಂತ ನಾನು ಹೇಳ್ಬಿಟ್ಟಿರ್ತೀನಿ ಆಯಿತಾ. ಅಷ್ಟು ಕೆಲಸ ಅವ್ನು ಮಾಡಲೇಬೇಕು. ಅವ್ನು ಮಾಡ್ತಾನೆ ಕೂಡ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಏನಿಲ್ಲ ಅಡ್ಜಸ್ಟ್ ಮಾಡ್ಕೊಂಡ. ಸ್ವಲ್ಪ ಒಂದು ವಾರ ನಾನು ಮಾಡಲ್ಲ ಹಂಗೆ ಹಿಂಗೆ ಅಂತಿದ್ದ. ಆಮೇಲೆ ಆ ಥರ ಏನಿರಲಿಲ್ಲ, ಯಾಕಂದರೆ ಅವ್ನಿಗೆ ಗೊತ್ತಿತ್ತು ಇಷ್ಟು ಕೆಲಸ ನಾನು ಮಾಡ್ಕೊಬೇಕು ಅಂತ. ಹಾಗಾಗಿ ನಾನು ನೆಲ ಒರೆಸ್ತಿದ್ದಂಗೆ ಬಂದ್ಬಿಟ್ಟು ಅವ್ನು ದೇವ್ರ ಪೂಜೆ ಮಾಡ್ತಿದ್ದ. ಹೂವು ಎಲ್ಲ ಜೋಡಿಸ್ಬಿಟ್ಟು ಹೋಗಿದ್ದ, ದೇವ್ರಿಗೆಲ್ಲ ಹೂವು ಎಲ್ಲ ಇಟ್ಬಿಟ್ಟು ಹೋಗಿದ್ದ ಅವನು. ಬಾಕ್ಸಿಗೆ ತಿಂಡಿ ಹಾಕ್ಕೊಳ್ತೀನಮ್ಮ, ನೆಲ ಒರೆಸ್ಕೊಡು ಅಂತೇಳಿ. ನಾನು ನೆಲ ಒರೆಸ್ಕೊಟ್ನಲ್ಲ, ಅವನು ಸರಿ ಆಯಿತು ಅಂತ ಬಂದ. ನೆಲ ಒದ್ದೇವರೆ ಆಗಿತ್ತು, ಮ್ಯಾಟ್ ಎತ್ಕೊಡು ಅಂತಿದ್ದ. ಮೇಲೆ ಇಟ್ಬಿಡ್ತೀನಿ ನಾನು ಮ್ಯಾಟ್ನ, ಹಾಗಾಗಿ ನಾನೇ ಎತ್ಕೊಟ್ಟೆ. ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅವನು. ಪೂಜೆ ಮಾಡ್ಕೊಳ್ತಾ ಇದ್ದ. ಸರಿ ಆಯ್ತು, ಪೂಜೆ ಮಾಡ್ಕೊಳಪ್ಪ ಅಂತೇಳಿ ಅವ್ನ ಕೆಲಸ ಅವ್ನು ಮಾಡಿಕೊಂಡ್ರೆ ನಮಗೂ ಅದೇ ಖುಷಿ ಅಲ್ವಾ.
ಚಿಕ್ಕ ಮಕ್ಕಳಿದ್ದಾಗ ನಾವು ರೆಡಿ ಮಾಡಿಕೊಡ್ಬೋದು ಎಲ್ಲನೂ. ಇವಾಗ ಅವನಿಗೂ ಒಂದು ಪೂಜೆ ಎಲ್ಲ ಮಾಡಬೇಕು ಅನ್ನೋ ಬೇಸಿಕ್ ಅವ್ನಿಗೆ ಹೇಳ್ಕೊಟ್ಬಿಟ್ರೆ ಅವನು ಡೈಲಿ ಅದೇನೇ ಫಾಲೋ ಮಾಡ್ಕೊತಾನೆ. ಬೇಸಿಕ್ ನಾವು ಸಣ್ಣ ಪುಟ್ಟದ್ದು ಹೇಳ್ಕೊಡ್ತಾ ಇರಬೇಕು. ನಾನು ಇವ್ನಿಗೆ ಅದನ್ನೇ ಮಾಡೋದು, ಗೈಡ್ ಮಾಡ್ತೀನಿ ಅಷ್ಟೇನೆ. ಆದಷ್ಟು ಅವನಿಗೆ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೇಳ್ತಾ ಇರ್ತೀನಿ. ಕೆಲವೊಂದು ಸತಿ ಮಾಡಲ್ಲ, ಕೆಲವೊಂದು ಸತಿ ನಿಧಾನಕ್ಕೆ ಕಲ್ತ್ಕೊತಾನೆ. ಇದು ಹಂಗೆ ಆಗಿದ್ದು. ಒಂದು ತಿಂಗಳು ಸ್ವಲ್ಪ ಕಷ್ಟನೇ ಆಯಿತು ಡೈಲಿ ಪೂಜೆ ಮಾಡಬೇಕಾ ಅನ್ನೋ ಥರ. ಇವಾಗೆಲ್ಲ ಸ್ನಾನ ಮಾಡ್ತಾನಲ್ಲ, ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ನಾನ ಮಾಡಿದಾಗಿಂದ ಇವಾಗ ಡೈಲಿ ಪೂಜೆ ಮಾಡಬೇಕು ಅನ್ನೋ ಮೈಂಡಿಗೆ ಬಂದ್ಬಿಟ್ಟಿದ್ದಾನೆ. ಹಂಗಾಗಿ ಪೂಜೆ ಮಾಡ್ಕೊತಾನೆ. ನಾನು ಈ ಕಡೆ ಎಲ್ಲ ಕೆಲಸ ಮಾಡಿಕೊಂಡೆ. ಅವ್ನ ದೇವ್ರ ಮನೆ ಏನಿರುತ್ತೋ ಒರೆಸ್ಕೊಂಡು ಅವನೇ ರೆಡಿ ಮಾಡ್ಕೊತಾನೆ, ನಾನೇನು ಮಾಡಿಕೊಡಲ್ಲ. ಪೂಜೆ ಎಲ್ಲ ಮಾಡ್ದೆ. ಅವ್ನಿಗೇನಂದರೆ ಅಲ್ಲೇದಲ್ಲೇ ಇಲ್ಲೇ ಆ ಥರ ಕೆಲಸ ಅಲ್ಲ. ಒಂದು ದೇವ್ರ ಪೂಜೆ ಮಾಡುವಾಗಲಿ ಓದ್ಕೊಳೋದಾಗಲಿ ಅಂದ್ಕೊತಾನೆ, ಅದು ಗೊತ್ತು. ಬಟ್ ಹಂಗೇ ಎತ್ತಿಡ್ತಾನೆ ಅವನು. ಆನ್ ಟೈಮಲ್ಲಿ ಎತ್ತಿಟ್ಬಿಡ್ತಾನೆ. ಸ್ವಲ್ಪ ಹೇಳ್ತಾ ಇರಬೇಕು. ಯಾವಾಗಲೂ ಅದೇ ಥರನೇ ಇರುತ್ತೆ, ಸಮ್ಟೈಮ್ಸ್ ಆ ಥರ ಇರಲ್ಲ. ಅವನು ಬ್ಯುಸಿ ಇರ್ತಾನಲ್ವ, ಆವಾಗ ತಿಂಡಿ ತಿನ್ನಬೇಕು. ಇಡ್ಲಿ ಇಷ್ಟ ಅವನಿಗೆ, ಬಟ್ ಟೈಮ್ ಇಲ್ಲ. ತಿನ್ಸಮ್ಮ ಅಂತಾನೆ ಇದ್ದ. ಸರಿ ಬಾಯಲ್ಲಿ ನಾನು ತಿನ್ನಿಸ್ಕೊಡ್ತೀನಿ, ನೀನು ರೆಡಿ ಆಗು ಅಂತೇಳಿ ಅವನಿಗೆ ರೆಡಿ ಮಾಡಿಕೊಡ್ತಾಯಿದ್ದೆ. ವಾಟರ್ ಕ್ಯಾನಲ್ಲೆಲ್ಲ ನೀರು ಹಿಡ್ಕೊಂಡು ತಿಂಡಿ ತಿನ್ನಿಸಿದ್ರೆ ಹೊಟ್ಟೆ ತುಂಬ ತಿಂತಾನೆ. ಅವನಾಗೊಂದು ತಿನ್ನಬೇಕು ಅಂತ ಬಿಟ್ಟರೆ ಅವ್ನು ತಿನ್ನೋದಿಲ್ಲ. ಅದೇನೋ ಗೊತ್ತಿಲ್ಲ, ಅವ್ನಿಗಾಗಲೇ 10 ವರ್ಷ. ಊಟ ಮಾಡೋ ವಿಚಾರದಲ್ಲಿ ಎಷ್ಟೇ ಎಣಗಿಸ್ತಾನೆ ಅಂದರೆ ಎಳೆ ಮಕ್ಳಿಗಿಂತ ಕೀಳಾಗಿ ಎಣಗಿಸ್ತಾನೆ. ಅಷ್ಟು ಬೇಜಾರು ಮಾಡಿಬಿಡ್ತಾನೆ ತಿಂಡಿ ತಿನ್ನುವಾಗ ಮಾತ್ರ. ಇಡ್ಲಿ ಚಪಾತಿ ಪೂರಿ ಮಾಡಿದ ದಿವಸ, ಬಿಸಿಬೇಳೆ ಬಾತು ಈ ಥರ ಮಾಡಿದ ದಿವಸ ಅವ್ನ ಫೇವ್ರೇಟ್ ಫುಡ್ ಅಲ್ವಾ, ಅವಾಗ ಎಣಗಿಸಲ್ಲ, ಅವ್ನು ತಿನ್ಕೊಂಬಿಡ್ತಾನೆ. ಮಿಕ್ಕಿದ್ದೇನಾದರೂ ಮಾಡ್ತೀನಲ್ವ, ಆ ಟೈಮಲ್ಲಿ ಇಷ್ಟು ಎಣಗಿಸ್ತಾನೆ ಅಂದರೆ ಅಷ್ಟು ಎಣಗಿಸ್ತಾನೆ. ಸಾಕಪ್ಪ ಇವ್ನಿಗೆ ಊಟ ಮಾಡಿಸೋದು ಅನ್ನೋ ರೇಂಜಿಗೆ ಎಣಗಿಸ್ತಾನೆ. ಅವನು ಇಲ್ಲಿ ಊಟ ಮಾಡ್ತಾಯಿದ್ದ. ಅಷ್ಟೊತ್ತಿಗೆ ನಮ್ಮಪ್ಪ ಅವ್ನ ಬಾಕ್ಸು ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿದರು. ನಮ್ಮಪ್ಪನೂ ಅಷ್ಟೇನೆ, ಅವ್ನಿಗೇನು ಬೇಕೋ ಫಸ್ಟ್ ಪ್ರಯಾರಿಟಿ ಮೊಮ್ಮಕ್ಳಿಗೆ ಕೊಟ್ಬಿಡ್ತಾರೆ. ಅವ್ರ ಕೆಲಸ ಏನೇ ಇರಲಿ. ಅವ್ರು ನೈಟ್ ಶಿಫ್ಟ್ ಮುಗಿಸ್ಕೊಂಬಂದಿದ್ರು, ಮಲ್ಕೋಬೇಕಾಗಿತ್ತು. ಇವ್ನು ಸ್ಕೂಲಿಗೆ ಬಿಡಬೇಕಲ್ವ, ಹಂಗಾಗಿ ನಾನು ಸ್ಕೂಲಿಗೆ ಬಿಟ್ಟು ಬಂದ್ಬಿಟ್ಟು ವ್ಯಾನ್ ಹತ್ತಿಸ್ಬಿಟ್ಟು ನಾನು ಮಲ್ಕೊತೀನಿ ಅಂದ್ಬಿಟ್ಟು ಮಲಿಕೊಂಡ್ರು. ಇವನು ಅಷ್ಟೊತ್ತಿಗೆಲ್ಲ ರೆಡಿಯಾಗಿದ್ದ. ನಮ್ಮ ಅಪ್ಪನ್ನೇ ಅವ್ನು ಫಸ್ಟ್ ಕೇಳೋದು, ಬಾರಪ್ಪ ಸ್ಕೂಲಿಗೆ ಬಿಟ್ಬಿಟ್ಟು ಬಾ ಅಂತ. ಆಮೇಲೆ ನಮ್ಮಮ್ಮನ, ಆಮೇಲೆ ನನ್ನ ಕೇಳ್ತಾನೆ. ನನಗೇನು ಅವ್ನು ಡಿಪೆಂಡಿವ್ ಆಗಿರಲ್ಲ, ಅವ್ನು ನೋಡ್ಕೊತಾನೆ. ಒಬ್ಬನ್ನೇ ಕಳಿಸ್ಬೋದು ವ್ಯಾನ್ ಹತ್ಸೋಕ್ಕೆ, ಯಾಕಂದರೆ ರೋಡ್ ಕ್ರಾಸ್ ಮಾಡಬೇಕಲ್ವ, ನನಗೆ ಸ್ವಲ್ಪ ಭಯ. ಆಪೋಸಿಟ್ ಡೈರೆಕ್ಷನ್ ಗಾಡಿಗಳು ಹೆಂಗಿರ್ತಾವೋ ಅನ್ನೋ ಸ್ವಲ್ಪ ನನಗೆ ಭಯ ಆಗಿರೋದ್ರಿಂದ ಅಪ್ಪನೋ ಅಮ್ಮನೋ ಯಾರೋ ಒಬ್ಬರು ಜೊತೆಲೋಗಿ ಬಿಟ್ಟು ಬಂದುಬಿಡ್ತೀನಿ. ಅವ್ನು ಕಳಿಸಿದ ತಕ್ಷಣ ಇಲ್ಲಿ ನಾನು ರೆಡಿ ಆಗಬೇಕು, ಯಾಕಂದರೆ ನನಗೆ ಟೈಮ್ ಆಗಿಬಿಡುತ್ತಲ್ವ. ಹಾಗಾಗಿ ನಾನು ರೆಡಿ ಆದೆ. ಇವತ್ತಿನ ಔಟ್ಫಿಟ್ ನಂದು ಇದಾಗಿರುತ್ತೆ. ಬೇಗ ರೆಡಿ ಆಗ್ತಾಯಿದ್ದೆ ನಾನೂ. ನನಗಂತೂ ಈ ನಡುವೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಎಷ್ಟು ಬೇಗ ಎದ್ದರೂ ಸ್ವಲ್ಪ ಲೇಸಿ ಆಗ್ತಾಯಿದ್ದೀನಿ ಅನಿಸ್ತೈತೆ. ನಾನೂ ಬೇಗ ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡಿದೆ. ನಂದೇನು ಮೇಕಪ್ ಎಲ್ಲ ಏನೂ ಇರಲ್ಲ ಅಲ್ಲ, ಜಸ್ಟ್ ಒಂದು ಕ್ರೀಮ್ ಅಲ್ವಾ, ಹಾಕ್ಕೊಂಡು ಬೇಗ ರೆಡಿ ಆಗಿಬಿಡ್ತೀನಿ. ಇವತ್ತು ತಲೆ ಬೇರೆ ಒಣಗಿರಲಿಲ್ಲ. ಬೆಳಗ್ಗೆನೇ ಗಂಟ್ಲೆಲ್ಲ ನೋವು, ನನಗೆ ಹೆವಿ ಗಂಟ್ಲು ನೋವು. ಎದ್ದಿದ ತಕ್ಷಣ ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಡ್ತು. ನೀವು ಸ್ಟಾರ್ಟಿಂಗ್ ವಾಯ್ಸಲ್ಲೇ ನೋಡಿರ್ತೀರ ನಂದು. ತುಂಬ ಗಂಟ್ಲು ನೋವು. ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಬಿಸಿನೀರು ಕುಡಿದ್ರೂ ಏನೂ ಕಮ್ಮಿ ಆಗಿರಲಿಲ್ಲ. ಹಂಗಾಗಿ ಸ್ವಲ್ಪ ನಾನು ತಲೆ ಯಾಕಾದರೂ ಸ್ನಾನ ಮಾಡಿದ್ನೋ ಅನ್ನೋ ಥರ ಆಗೋಯ್ತು. ಎಲ್ಲಿ ಶೀತ ಆಗಿಬಿಡುತ್ತೋ, ಎಲ್ಲಿ ನೆಗಡಿ ಆಗಿಬಿಡುತ್ತೋ ಅನ್ನೋ ಭಯದಲ್ಲೇ ಇದ್ದೆ. ಹಂಗೂ ತಲೆ ಎಲ್ಲ ಒರೆಸ್ಕೊಂಡೆ. ನಂದು ಓಲೆ ಸ್ವಲ್ಪ ಡ್ಯಾಮೇಜ್ ಆಗೈತೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅದೊಂದು ಕಡೆ ಕ್ಲೀನಾಗೆಲ್ಲ ತಲೆಯೆಲ್ಲ ಬಾಚಿಕೊಂಡೆ. ನಮ್ಮ ಅಪ್ಪಂದು ಬ್ಯಾಂಕ್ ಅಕೌಂಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅನಿಸುತ್ತೆ. ಅಪ್ಪ ಬಂದು ಹೇಳ್ತಾಯಿತ್ತು, ಯಾವಾಗ ನಿಂಗೆ ರಜಾ, ಒಂದು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರೋಣ ಬಾ ಅಂತ ಹೇಳಿ. ಸರಿ ಆಯಿತು ಹೋಗೋಣ ಅಂತ ಹೇಳ್ಕೊಂಡು ನಾನು ರೆಡಿ ಆಗ್ತಾಯಿದ್ದೆ. ಬೆಳಗ್ಗೆ ಹೊತ್ತು ಎಷ್ಟೇ ಟೈಮ್ ಇದ್ರೂ ಆಗಲ್ಲ. ಎಷ್ಟೇ ಟೈಮ್ ಇದ್ರೂ ಏನೇ ಮಾಡಿದ್ರೂ ಕೆಲಸ ಆಗೇ ಬಿಡುತ್ತೆ, ಟೈಮ್ಗಳು ಆಗೇ ಹೋಗ್ಬಿಡುತ್ತೆ. ಸರಿ ವಾಲೆ ಬೇರೆ ಮುರಿದೋದಂಗೆ ಆಗೈತೆ ಅಂತಿದ್ರೆ ನಮ್ಮಮ್ಮ ನಂಬ್ತಾನೇ ಇರಲಿಲ್ಲ ನನಗೆ. ನೀನು ಆ ಥರ ಎಲ್ಲ ನೆಗ್ಲಿಜಿಯೆನ್ಸಿ ಇಲ್ಲ ಒಡವೆ ವಿಚಾರದಲ್ಲಿ, ನೋಡು ನನಗೆ ಸುಳ್ಳು ಹೇಳ್ತಿದ್ಯಾ ಅಂತಲೇ ಅಂತಿತ್ತು. ಇಲ್ಲ ಅಮ್ಮ ಮುರಿದೋಗೈತೆ ಅಂದಿದ ತಕ್ಷಣ ಬಿಚ್ಚಿಸ್ಕೊಂಬಿಡ್ತು, ಬೇಡಸ್ಕೊಡು, ಆಮೇಲೆ ಮುರಿದೋಗ್ಬಿಟ್ರೆ ಕಷ್ಟ ಆಗುತ್ತೆ ಈಗಿನ ಒಡವೆ ರೈಟ್ಗೆ ಅಂತ. ನಿಜ ಅಲ್ವಾ, ಈಗಿನ ಒಡವೆ ರೈಟ್ ಹೆಂಗಿದೆ ಅಂದರೆ ನಮಗೆ ಕಷ್ಟ ಆಗಿಬಿಡುತ್ತೆ, ಆ ಥರ ಇದೆ. ಹೇಳ್ತೀನಿ, ಮಗಳು ಬಂದಿದ್ದ ತಕ್ಷಣ ಅಮ್ಮ ದೋಸೆ ಮಾಡಿಕೊಡ್ತಾಯಿತ್ತೆ ಅಂತ. ನಾನು ಕ್ಲೀನ್ ಮಾಡಿದ್ರಾಯ್ತು. ಮೊದಲು ದೋಸೆ ಅಮ್ಮ.
ಅಮ್ಮ ಕೆಲಸದಿಂದ ಆಗಷ್ಟೇ ಬಂದಿದ್ರು ಅನಿಸುತ್ತೆ. ನಾನು ಬಂದಿದ್ದ ತಕ್ಷಣ ದೋಸೆ ಹಾಕ್ಕೊಡ್ತು. ಅದೇ ಅಲ್ವಾ ತಾಯಿ ಪ್ರೀತಿ ಅಂತಂದರೆ. ನಾನು ದೋಸೆ ತಿಂದ್ಕೊಂಡೆ. ಇವನು ಹೆಂಗೆ ಅಂದರೆ ನಾನು ಬಂದಿದ್ದ ತಕ್ಷಣ ಊಟ ಮಾಡ್ತಿದ್ನಲ್ವ, ಇವ್ನು ನನ್ನ ಮಗನೂ ತಿಂತಿದ್ದ. ಅಷ್ಟೊತ್ತು ನಮ್ಮ ಚಿಕ್ಕವನು ಬಂದ. ಸೇಮ್ ಇವರಿಬ್ರಿಗೂ ಊಟ ಮಾಡಿಸೋ ವಿಚಾರದಲ್ಲಿ 8ನೇ ಜನ್ಮ ನಮ್ಮದು ಹೇಳ್ಬೇಕು ಅಂದರೆ. ಇಬ್ಬರೂ ಊಟ ಮಾಡಲ್ಲ. ಹಂಗೋ ಹಿಂಗೋ ದೋಸೆ ಇಡ್ಲಿ ಒಂಚೂರು ತಿಂದ್ಕೊಂಡ್ರು. ಅಮ್ಮನೂ ಮುದ್ದು ಮಾಡ್ತಾಯಿದ್ರು. ಅವ್ನ ಮನೆಗೆ ಹೋಗಿದ ತಕ್ಷಣ ನನ್ನ ಮಗ ಹೋಗಿದ್ದ. ಏನು ಮಾಡ್ತಾವೆ ನೋಡೋಣ ಅಂತವ್ರೆ, ಓದ್ಕೊಳ್ತಾ ಇದ್ದ. ಸರಿ ಆಯಿತು ಓದ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಸುಮ್ಮನಾದೆ. ಅಷ್ಟೊತ್ತಿಗೆ ಅಡುಗೆ ಮನೆ ಕತೆ ಹಿಂಗಾಗಿತ್ತಲ್ವ, ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಅಡುಗೆ ಮನೇನ. ಎಷ್ಟು ಬೇಗ ಕ್ಲೀನ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಬೇಗ ನಾನು ನೈಟ್ ಹೊತ್ತು ಕೆಲಸ ಮಾಡ್ಕೊತೀನಿ. ಯಾಕಂದರೆ ಅವ್ನು ಟ್ಯೂಷನ್ಗೆ ಹೋಗ್ತಾ ಇದ್ದ. ಇವಾಗ ಟ್ಯೂಷನ್ಗೆ ಹೋಗ್ತಾ ಇಲ್ಲ, ಒಂದು 3 ದಿವಸ ರಜಾ ಇದೆ. ಎಕ್ಸಾಮ್ ಬೇರೆ ನಡೀತಾ ಇದೆ. EVS ಎಕ್ಸಾಮ್ ಇತ್ತು, ಅವ್ನು ಓದ್ಕೋಬೇಕಾಗಿತ್ತು. ನಾನು ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಬಿಟ್ರೆ ನಾನು ಓದಿಸ್ಕೊಡ್ಬೋದಲ್ವ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ. ಮನೆ ಕೆಲಸ ಎಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆಲ್ಲ ಪಾತ್ರೆ ಎಲ್ಲ ತೊಳೆದು, ಬೆಳಗ್ಗೆಯಿಂದ ಪಾತ್ರೆ ಎಲ್ಲ ಹಂಗಂಗೆ ಇದ್ವಲ್ವ. ಇಡ್ಲಿ ದೋಸೆ ಮಾಡಿದ ದಿವಸ ಪಾತ್ರೆ ಅಂತೂ ಜಾಸ್ತಿ ಇರ್ತವೆ. ಬೇಸಿಕಲ್ಲಿ ನಾರ್ಮಲ್ ಡೇಸ್ಗಿಂತ ಒಂದು ಪಟ್ಟು ಜಾಸ್ತಿನೇ ಇರುತ್ತೆ. ಪಾತ್ರೆ ಎಲ್ಲ ತುಂಬಿಕ್ಕಿ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡೆ. ಅನ್ನಕ್ಕೆಲ್ಲ ಇಟ್ಕೊಂಡು ಸಾಂಬಾರು ಮಾಡಬೇಕಾಗಿತ್ತು. ಹಾಗಾಗಿ ಸಾಂಬಾರು ಎಲ್ಲ ಮಾಡ್ಕೊಂಬಿಟ್ರೆ ಬೆಸ್ಟು. ನಾವು ಅಪ್ಪಂಗೆ ನೈಟ್ ಶಿಫ್ಟ್ ಇರೋದ್ರಿಂದ 8 ಗಂಟೆಗೆ ಅಡುಗೆ ರೆಡಿಯಾಗಿರಬೇಕು ನೈಟ್ ಹೊತ್ತು. ಬೆಳಗ್ಗೆ ಹೊತ್ತು ಚಿನ್ಮಗೆ 7:15 ಟಿಫನ್ ರೆಡಿಯಾಗಿರಬೇಕು. ನೈಟ್ ಹೊತ್ತು 8 ಗಂಟೆಗೆ ಅಡುಗೆ ರೆಡಿಯಾಗಿರಬೇಕು. ಯಾವಾಗಲೂ ರೆಸ್ಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ, ಆ ಥರ ಆಗಿಬಿಡುತ್ತೆ. ಅನ್ನಕ್ಕೆಲ್ಲ ಇಟ್ಕೊಂಡು ಒಂದು ಕಡೆ ಸಾಂಬಾರಿಗೆಲ್ಲ ಮಾಡ್ಕೊಂಬಿಡೋಣ ಅಂಥೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೆ. ಸಾಂಬಾರಿಗೆಲ್ಲ ಹೆಚ್ಕೊಳ್ತಾ ಇದ್ದೆ. ಹುರಿದು ಅವರೆಕಾಳು ಹುಳಿ ಮಾಡೋಣ ಅಂತೇಳಿ ಅವರೆಕಾಳು ಇತ್ತು, ಹುರಿದು ಮಡಗಿದ್ದೆ. ನನಗಿಷ್ಟ ಅಂತ ಸಾಂಬಾರುಗಳೆಲ್ಲನೂ ಸಡನ್ನಾಗಿ ಆಗೋವಂಥ ಸಾಂಬಾರುಗಳೆಲ್ಲ ತುಂಬ ಇಷ್ಟ. ಹುಳಿ ಸಾರೆಲ್ಲ ಅಷ್ಟು ಇಷ್ಟ ಆಗೋಲ್ಲ ನನಗೆ, ಈ ಥರ ಸಾಂಬಾರುಗಳೆಲ್ಲ ಇಷ್ಟ ಆಗುತ್ತೆ. ಬೇಗ ಬೇಗ ಮಾಡಿಕೊಂಡೆ. ಈರುಳ್ಳಿ ಎಲ್ಲ ಹೆಚ್ಕೊಂಡು ಸ್ವಲ್ಪ ಹುರ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡೆ. ಕರೆಂಟ್ ಬೇರೆ ಅಷ್ಟೊತ್ತಿಗಾಗಲೇ 2 ಸತಿ ಹೋಗ್ಬಿಟ್ಟು ಬಂತು. ಒಂದು ಕಡೆ ಸಾಂಬಾರು ಮಾಡಿಕೊಂಡು ಇನ್ನೊಂದು ಕಡೆ ಮುದ್ದೆ ಇಕ್ಕೊಂಡು. ಏನಂದರೆ ಮಡಿಕೆಯಲ್ಲಿ ಅಡುಗೆ ಮಾಡ್ತೀವಲ್ವ, ಸ್ವಲ್ಪ ಕಾವು ಮಡಿಕೆ ಬಿಸಿಯಾಗ ಸ್ವಲ್ಪ ಕಷ್ಟ ಆಗ್ಬೋದು, ಕಾವು ತಗೊಳೋದು ಕಷ್ಟ ಆಗ್ಬೋದು. ಒಂದು ಸತಿ ಕುದಿ ಹತ್ತಿದ ತಕ್ಷಣ ಗ್ಯಾಸ್ ಆರಿಸ್ಬಿಟ್ರೆ ಏನೇನೋ ಅದು 10ರಿಂದ 15 ನಿಮಿಷ ಕುದೀತಾ ಇರುತ್ತೆ. ಅಲ್ಲಿ ಸ್ವಲ್ಪ ನನಗೆ ಗ್ಯಾಸ್ ಸೇವ್ ಆಗುತ್ತೆ ಅಂತ ಅನಿಸುತ್ತೆ. ಮುದ್ದೆ ಎಲ್ಲ ಮಾಡಿದ್ದಾಯಿತು. ಅಷ್ಟೊತ್ತಿಗೆ ನಾವು ಅಪ್ಪಂಗೂ ಊಟ ಕೊಡಬೇಕಲ್ವ. ಅಮ್ಮನೂ ಆಗಲೇ ಊಟ ಕೊಟ್ಬಿಡೋಣ ನಾವು ಅಪ್ಪಂಗೆ ಅಂದ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿಕ್ಬಿಟ್ರೆ ಪಾಪ ಅವ್ರು ಇನ್ನೇನು ಕೇಳಲ್ಲ ಗೈಸ್. ಹೇಳ್ಬೇಕಂದ್ರೆ ಅನ್ನ ಇಕ್ಕೊಡ್ಲಿಲ್ಲ ಅಂದ್ರೆ ಅವ್ರು ಕೇಳಲ್ಲ, ಬಿಸಿ ಮುದ್ದೆ ಊಟ ಮಾಡಿಬಿಡ್ತಾರೆ. ಸರಿ ಊಟ ಎಲ್ಲ ಮಾಡ್ಕೊಳ್ತು. ಅಷ್ಟೊತ್ತಿಗೆ ನನ್ನ ಪಾತ್ರೆ ಲಾಸ್ಟ್ ಇದ್ವಲ್ವ 2 ಬಕೀಟು, ಅದೆಲ್ಲ ತೊಳೆದೆ. ಅಪ್ಪ ಹೋದ್ರು ಕೆಲಸಕ್ಕೆ. ಸರಿ ಅಂದ್ಬಿಟ್ಟು ಎಲ್ಲ ತೊಳೆದಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತಂದಿತ್ತು, ತರಕಾರಿ ಎಲ್ಲ ಎತ್ತಿಟ್ಕೊಂಬಿಟ್ಟೆ. ಏನಂದರೆ ತರಕಾರಿ ಎಲ್ಲ ಎತ್ತಿಟ್ಕೊಂಡ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡೋವಂಥ ಒಂದು ಲೈಕು ನಮಗೇನೋ ಒಂಥರ ಖುಷಿ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬಾಯ್.